ಸಂಜಿನಾಗ ಚಹಾ ಕೂಡ ಏನಾರ ಬೇಕಂದಾಗ ಮನ್ಯಾಗ ಆ ಟೈಮ್ದಾಗ ಹಸಿ ಶೇಂಗಾ ಇದ್ದಾಗ ಈ ರೀತಿ ರೆಸಿಪಿ ಮಾಡಿ ನೋಡ್ರಿ ಭಾಳ ಮಸ್ತ್ ಆಗ್ತತಿ. ಎಲ್ಲರಿಗೂ ನಮಸ್ಕಾರ ರೀ. ಕಲಾವತಿ ಅಡುಗೆ ಮನೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ನಮ್ಮ ಚಾನಲ್ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಟ್ಟು ಹೋಗಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಶೇರ್ ಮಾಡೋದು ಒಟ್ಟು ಮರಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಏನೇನು ಬೇಕು ನೋಡ್ಕೊಂಬರಂಬರ್ರಿ. ಒಂದು 5-6 ಮೆಣಸಿನ್ಕಾಯಿ ತೊಗೊಂಡೇವಿ. ಇದು ನಮ್ಮ ಗಿಡದೊಳಗೆ ಬೆಳೆದಿರೋಂಥನ ಮೆಣಸಿನ್ಕಾಯಿ. ಮನೆ ಬಾಜು ಹಚ್ಚಿದ ಗಿಡದಾಗ ಬೆಳೆದವ್ರಿ ಇಷ್ಟು ಚಂದ. 4-5 ಬೆಳ್ಳುಳ್ಳಿ ತೊಗೊಂಡೇವಿ. ಒಂದು ಸ್ವಲ್ಪ ಅಲ್ಲ ಮತ್ತು ಒಂದು ಲಿಂಬೆಕಾಯಿ ತೊಗೊಂಡೇವಿ. ಇದಿಷ್ಟು ತೊಗೊಂಡೇವ್ರಿ ನಾವು. ಅದು ಒಂದು ಬಟ್ಲ ಆಗುವಷ್ಟು ಹಸಿ ಶೇಂಗಾ ತೊಗೊಂಡೇವಿ. ನೀವಿನ್ನೂ ಹೆಚ್ಚಿಗೆ ಬೇಕಾದರೂ ತೊಗೋಬೋದು. ಈ ರೆಸಿಪಿ ನೀವು ಉಪವಾಸದಾಗೂ ಮಾಡ್ಕೊಂಡು ತಿನ್ಬೋದು ರೀ. ಮತ್ತು ನಾವೀಗ ಅದು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅಲ್ಲ ಇವು 3 ಏನಿದ್ದಿರಲ್ಲ ಅವನ್ನ ಮಿಕ್ಸರ್ದಾಗ ಚೌಳು ಸಣ್ಣ ಮಾಡ್ಕೊಂಡೇವಿ. ನೀರು ಒಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ಹಂಗೆ ಇದು ಮಾಡ್ಕೊಂಡೇವಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡೇವಿ. ಲಿಂಬೆಕಾಯಿ ಅಷ್ಟು ಹೆಂಚ್ಕೊಂಡು ಇಟ್ಕೊಂಡೇವಿ. ಅದಕ್ಕೆ ನಾವೀಗ ಒಗ್ಗರಣೆ ಹಾಕ್ಕೊಂಡ್ರಿ. ಅದಕ್ಕೆ ನಾವೀಗ ಒಂದು ಸಣ್ಣದ ಕಡಾಯಿ ತೊಗೊಂಡೇವಿ. ಅದಕ್ಕೆ ಒಂದು 2-3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡೇವಿ. ಎಣ್ಣೆ ಸ್ವಲ್ಪ ಚಲೋ ತಂಗ ಕಾಯೋದಾಗನ ಒಂದು ಸ್ವಲ್ಪ ಜೀರಿಗೆ ಹಾಕ್ರಿ. ಮತ್ತು ನೀವು ಕೆರ್ಬೇವು ಬೇಕಾದರೂ ಹಾಕೋಬೋದು. ನಾವಿಲ್ಲಿ ಹಾಕಿಲ್ಲ. ಜೀರಿಗೆ ಎಲ್ಲ ಚಲೋ ತಂಗಿ ಚಿಟಪಟ ಅನ್ನೋದಾಗನ ನಾವು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಅಲ್ಲ ಏನು ರುಬ್ಕೊಂಡು ಇಟ್ಕೊಂಡೇವ್ರಲ್ಲ ಅದನ್ನು ಹಾಕೋನು ರೀ. ಅದನ್ನ ಹಾಕಿ ಎಣ್ಣೆಗೆ ಚಲೋ ತಂಗ ತಾಳ್ಸೋನು ರೀ. ನಮ್ಮ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅವ್ರೊಟ್ಟು ಹೋಗಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ನೋಡಿರಿ. ಅದನ್ನೆಲ್ಲ ಹಸಿಮೆಣ್ಸಿನ್ಕಾಯ್ದು ನಾವೇನು ರುಬ್ಬಿಟ್ಕೊಂಡೇವ್ರಲ್ಲ ಅದನ್ನೆಲ್ಲ ಎಣ್ಣೆ ಒಳಗೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊಳಕತ್ತೇವಿ. ಅದು ಎಣ್ಣೆ ಸ್ಟಾರ್ಟಿಂಗ್ ಹಿರ್ಕೋತೈತಿ, ಆಮೇಲೆ ಎಣ್ಣೆ ಬಿಡ್ತೈತಿ ರೀ. ಅದು ಎಣ್ಣೆ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ ಆ ಟೈಮ್ಗೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕತ್ತೇವೆ ರೀ. ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡೇವಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಕಾಳು ಪೌಡರ್ ಹಾಕ್ಕೊಳಕತ್ತೀವಿ. ಕೊತ್ತಂಬರಿ ಕಾಳು ಪೌಡ್ರ್ ಇದ್ರೆ ಹಾಕೋರಿ, ಇಲ್ಲಾಂದ್ರೂ ನಡೆಯುತ್ತೆ. ಇದಿಷ್ಟು ಹಾಕಿ ಚಲೋ ತಂಗ ಮಿಕ್ಸ್ ಕೊಡಾಕತ್ತೀವಿ. ಅದು ಅರಿಶಿಣದ ಪುಡಿ ಏನೈತ್ರಲ್ಲ ಅದು ಕೊತ್ತಂಬರಿ ಕಾಳು ಪೌಡರ ಹಿಂಗೆ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಚಲೋ ತಂಗ ಮಿಕ್ಸ್ ಆಗಬೇಕು ರೀ. ಅನ್ನೋ ಮಟ್ಟ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಅದು ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತಿ. ಅದು ಯಾವಾಗ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತ್ರಲ್ಲ ಅವಾಗ ನೀವು ಹಸಿ ಶೇಂಗಾ ಏನು ತೊಗೊಂಡಿಟ್ಕೊಂಡಿರಲ್ಲ ಅವನ್ನ ಹಾಕಿ ಅದ್ರ ಕೂಡ ಚಲೋ ತಂಗ ಒಂದು ಚಲೋ ಮಿಕ್ಸ್ ಕೊಡೋನ್ರಿ. ಅದನ್ನ ಮಸ್ತ್ ಪಕ್ಕಿ ಫುಲ್ ಮಿಕ್ಸ್ ಮಾಡ್ರಿ. ಅದನ್ನ ಅಂದ್ರೆ ಶೇಂಗಾಗೆಲ್ಲ ಹಿಡ್ಕೊಳಕ್ಕೆ ಬೇಕದು ಹಸಿ ಖಾರ. ಮತ್ತು ಭಾಳ ಚಲೋ ಆಗ್ತೈತಿ ರೀ. ನೀವು ಸಂಜೆನಾಗ ಚಾ ಕೂಡ ಅಂತ ಮಾಡ್ಕೊಂಡು ತಿಂದ್ರೆ ಸಾರ್ಕೆ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತಿ ಹಸಿ ಶೇಂಗಾ ಇದ್ದಾಗೆಲ್ಲ. ಈ ರೀತಿ ಟ್ರೈ ಮಾಡಿರಿ. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇವೆ ನಾವು. ಉಪ್ಪು ಹಾಕ್ಕೊಂಡು ಅದನ್ನ ಮತ್ತಷ್ಟು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಅದು ಮಸಾಲೆ ಕೂಡ ಅದು ಫ್ರೈ ಆದರೆ ಸಾಕು. ಭಾಳ ಮಸ್ತ್ ಹತ್ತೈತಿ ರೀ ಅದು. ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ ನೋಡಾಕತ್ತೀರಂದ್ರೆ ಅವ್ರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಈಗ ನೋಡ್ರಿ ಚಲೋ ತಂಗ ಒಂದು ಮಿಕ್ಸ್ ಕೊಡೋದಾಗನ ಅವು ಶೇಂಗಾ ಒಂಚೂರು ಬೆಂದಂಗೆ ಆಗಿರ್ತಾವೆ ರೀ. ಮತ್ತು ಹಸಿಮೆಣ್ಸಿನ್ಕಾಯ್ದು ರುಚಿ ಹಿಡ್ಕೊಂಡಿರ್ತಾವ. ಇದರಲ್ಲೇ ಹಸಿಮೆಣ್ಸಿನ್ಕಾಯಿ ಭಾಳ ಮಸ್ತ್ ಹತ್ತೈತಿ. ನೀವು ಈಗ ಲಿಂಬೆಕಾಯಿ ಹಾಕ್ಕೊಂಡು ತಿನ್ಬೋದು, ಇಲ್ಲ ಆಮೇಲೆ ನೀವು ಎಲ್ಲ ಆಗನೂ ಲಿಂಬೆಕಾಯಿ ಹಾಕ್ಕೋಬೋದು. ಈಗ ನೋಡ್ರಿ ನಮ್ದು ಶೇಂಗಾ ಸ್ನ್ಯಾಕ್ ತಯಾರಾಗೈತಿ. ಅದಕ್ಕೆ ಒಂಚೂರು ಕೊತ್ತಂಬರಿ ಅಷ್ಟು ಉದ್ರಿಸ್ರೆ ತಯಾರಾಗ್ತೈತಿ. ಅದನ್ನ ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳ್ಳೋಣ ರೀ. ಅದು ನಾವೇನು ಮಾಡಿ ಇಟ್ಕೊಂಡೇವೆ ಅದನ್ನೆಲ್ಲ ಹಾಕೋನು. ಲಾಸ್ಟಿಗೆ ಒಂಚೂರು ಲಿಂಬೆಕಾಯಿ ಹಿಂಡ್ಕೊಂಡು ತಿಂದ್ರಂತೂ ಭಾಳ ಮಸ್ತ್ ಹತ್ತೈತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ. ನೀವು ಇದನ್ನ ಮಾಡಿ ನೋಡಿರಿ ಹೆಂಗೆ ಅನಿಸ್ತಂತ ನಮ್ಗೆ ಒಂದು ಸರ್ತಿ ಹೇಳ್ರಿ ನೀವು. ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಟ್ಟು ಹೋಗಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಸಂಜೆ ಟೈಮ್ನಾಗ ಈ ರೀತಿ ಮಾಡ್ಕೊಂಡು ತಿನ್ನು ನೋಡಿರಿ. ಭಾಳ ಮಸ್ತ್ ಆಗ್ತೈತೆ ನೋಡಿರಿ.